ನಮಸ್ಕಾರ. ಪರೀಕ್ಷೆಗಳು ಹತ್ತಿರ ಬಂದಾಗ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಏಳೋದು ಸಹಜ. ಈ ಎಲ್ಲ ಗೊಂದಲಗಳನ್ನ ದೂರ ಮಾಡೋಕೆ ದೇಶದ ನಾಯಕರೇ ನೇರವಾಗಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸೋ ಕಾರ್ಯಕ್ರಮವೇ ಪರೀಕ್ಷಾ ಪೇ ಚರ್ಚಾ. ಬನ್ನಿ, ಈ ವಿಶೇಷ ಸಂವಾದದ ಪ್ರಮುಖ ಸಲಹೆಗಳು ಏನೇನಿತ್ತು ಅಂತ ಇವತ್ತು ನೋಡೋಣ. ನೋಡಿ, ಈ ಕಾರ್ಯಕ್ರಮದ ಮಹತ್ವ ಎಂಥದ್ದು ಅಂತ ಈ ಒಬ್ಬ ವಿದ್ಯಾರ್ಥಿಯ ಮಾತಲ್ಲೇ ಅರ್ಥ ಮಾಡ್ಕೋಬೋದು. ಇದು ಕೇವಲ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಮತ್ತು ಒಂದು ಭರವಸೆಯನ್ನ ನೀಡುವಂಥ ಅಪೂರ್ವ ಅವಕಾಶ. ಸರಿ, ಆ ಸ್ಫೂರ್ತಿಯನ್ನ ನಮ್ಮ ಓದಿನಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಹಾಗಿದ್ರೆ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಪೋಷಕರು, ಟೀಚರ್ಸ್, ಫ್ರೆಂಡ್ಸ್ ಹೀಗೆ ಬೇರೆ ಬೇರೆ ಕಡೆಯಿಂದ ಬರೋ ಸಲಹೆಗಳ ಮಧ್ಯೆ ಸಿಕ್ಕಾಕೊಳ್ತಾರೆ. ಈ ಒತ್ತಡಗಳ ನಡುವೆ ತಮ್ಮದೇ ಆದ ಸ್ಟಡಿ ಸ್ಟೈಲನ್ನ ಕಂಡುಕೊಳ್ಳೋದು ಹೇಗೆ? ಹೌದು, ಇದು ಬಹುತೇಕ ಎಲ್ಲಾ ವಿದ್ಯಾರ್ಥಿಗಳ ತಲೆಯಲ್ಲಿ ಓಡೋ ಪ್ರಶ್ನೆ ಅಲ್ವಾ. ಪ್ರತಿಯೊಬ್ಬರೂ ಅವರವರ ದೃಷ್ಟಿಕೋನದಿಂದ ಸಲಹೆ ಕೊಡ್ತಾರೆ, ಆದ್ರೆ ಕೊನೆಗೆ ಯಾವುದನ್ನ ಫಾಲೋ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಆಗ್ತಾರೆ. ಇದಕ್ಕೆ ಪ್ರಧಾನಮಂತ್ರಿಯವರು ಕೊಟ್ಟ ಉತ್ತರ ಎಷ್ಟು ಸಿಂಪಲ್ ಮತ್ತು ಪವರ್ಫುಲ್ ಆಗಿದೆ ಅಂದ್ರೆ, ಪ್ರತಿಯೊಬ್ಬರ ಊಟದ ಶೈಲಿ ಹೇಗೆ ಬೇರೆ ಬೇರೆ ಇರುತ್ತೋ ಹಾಗೇನೆ ಪ್ರತಿಯೊಬ್ಬರ ಓದೋ ಶೈಲಿನೂ ಬೇರೆ ಇರುತ್ತೆ. ಎಲ್ಲರ ಒಳ್ಳೆ ಸಲಹೆಗಳನ್ನು ಕೇಳಿ, ಆದ್ರೆ ಕೊನೆಗೆ ನಿಮ್ದೇ ಆದ ಒಂದು ಸ್ಟೈಲ್ ಇರುತ್ತಲ್ಲ, ಅದನ್ನ ನಂಬಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ಲಾನ್ ಮಾಡ್ಕೊಳ್ಳಿ. ಕ್ಲಾಸ್ನಲ್ಲಿ ಪಾಠಗಳು ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಅಯ್ಯೋ ನಾನು ಎಲ್ಲೋ ಹಿಂದೆ ಬಿಡ್ಬಿಟ್ಟೆ ಅನ್ನೋ ಭಯ ಕಾಡೋದು ಸಹಜ ಅಲ್ವಾ. ಹಾಗಿದ್ರೆ ಈ ಆತಂಕವನ್ನು ಗೆಲ್ಲೋಕೆ ಸಾಧ್ಯನಾ? ಇದಕ್ಕೆ ಒಂದು ಸೂಪರ್ ಟೆಕ್ನಿಕ್ ಇದೆ. ಟೀಚರ್ಗಿಂತ ಒಂದು ಹೆಜ್ಜೆ ಮುಂದೆ ಇರೋದು. ಅಂದ್ರೆ ಕ್ಲಾಸ್ನಲ್ಲಿ ಪಾಠ ಮಾಡೋಕ್ಕೂ ಮೊದಲೇ ಆ ಟಾಪಿಕ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಅದರಿಂದ ಬರೋ ಡೌಟ್ಸು, ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಳ್ಳಿ. ಹೀಗೆ ಕುತೂಹಲದಿಂದ ಕ್ಲಾಸಿಗೆ ಹೋದ್ರೆ ಕಲಿಕೆ ಅನ್ನೋದು ಪ್ಯಾಸಿವ್ ಆಗಿ ಉಳಿಯಲ್ಲ, ಅದು ಆಕ್ಟಿವ್ ಆಗತ್ತೆ. ಆಗ ನೀವು ಹಿಂದೆ ಉಳಿಯೋ ಬದಲು ಕ್ಲಾಸ್ನಲ್ಲಿ ಮುಂದಾಳತ್ವ ವಹಿಸ್ತೀರಿ. ಸರಿ, ಈಗ ಬರೋಣ ಆ ಒಂದು ಎವರ್ಗ್ರೀನ್ ಚರ್ಚೆಗೆ. ಮಾರ್ಕ್ಸ್ ಮುಖ್ಯನಾ ಅಥವಾ ಲೈಫ್ ಸ್ಕಿಲ್ಸ್ ಮುಖ್ಯನಾ? ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಈ ಸ್ಲೈಡ್ ನೋಡಿದ್ರೇನೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನೋಡಿ, ಎಡಗಡೆ ಅಂಕಗಳು ಅಂದ್ರೆ ಅದು ಪುಸ್ತಕದಲ್ಲಿರೋ ಜ್ಞಾನ, ಬಲಗಡೆ ಕೌಶಲ್ಯ ಅಂದ್ರೆ ಆ ಜ್ಞಾನವನ್ನ ನಿಜ ಜೀವನದಲ್ಲಿ ಹೇಗೆ ಬಳಸ್ತೀವಿ ಅನ್ನೋದು. ಒಂದು ನಾಲೆಡ್ಜ್ ಆದ್ರೆ ಇನ್ನೊಂದು ಅದರ ಅಪ್ಲಿಕೇಶನ್. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಉತ್ತರ ಒಂದೇ, ಅದು ಬ್ಯಾಲೆನ್ಸ್. ಯಾವುದನ್ನೂ ಬಿಡ್ಬೇಕಾಗಿಲ್ಲ. ಅಕಾಡೆಮಿಕ್ಸ್, ಲೈಫ್ ಸ್ಕಿಲ್ಸ್ ಜೊತೆಗೆ ಪ್ರೊಫೆಷನಲ್ ಸ್ಕಿಲ್ಸ್ ಇವೆಲ್ಲಕ್ಕೂ ಸರಿಯಾದ ಪ್ರಾಮುಖ್ಯತೆ ಕೊಟ್ಟಾಗ ಮಾತ್ರ ಒಬ್ರ ಬೆಳವಣಿಗೆ ಸಂಪೂರ್ಣ ಆಗೋದು. ಇವತ್ತಿನ ಕಾಲದಲ್ಲಿ ಸ್ಟೂಡೆಂಟ್ಸ್ಗೆ ಗೇಮಿಂಗ್, ಯೂಟ್ಯೂಬ್ ಈ ತರಹ ಹೊಸ ಹೊಸ ಫೀಲ್ಡ್ಗಳಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಪೋಷಕರು ಮತ್ತು ಸಮಾಜ ಇದನ್ನ ಅಷ್ಟು ಗಂಭೀರವಾಗಿ ತಗೊಳ್ಳಲ್ಲ. ಈ ಚಾಲೆಂಜ್ನ ಹೇಗೆ ಎದುರಿಸೋದು? ಇದಕ್ಕೊಂದು ಅದ್ಭುತವಾದ ಮಾತು ಹೇಳಿದ್ದಾರೆ ನೋಡಿ. ನೀವು ಯಾವ ವಿಷಯದಲ್ಲಿ ಆಸಕ್ತಿ ಇಟ್ಟಿದ್ದೀರೋ ಅದರಲ್ಲಿ ಯಶಸ್ಸನ್ನ ಸಾಧಿಸಿ. ಒಮ್ಮೆ ನೀವು ಸಕ್ಸಸ್ ಆದ್ರೆ ನಿಮ್ಮನ್ನ ಅನುಮಾನಿಸಿದವರೇ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ. ನಿಮ್ಮ ಯಶಸ್ಸೇ ಅವರ ಗೌರವವಾಗಿ ಬದಲಾಗುತ್ತೆ. ಅಂದ್ರೆ ಸುಮ್ನೆ ಗೇಮ್ಸ್ ಆಡ್ತಾ ಕೂರೋ ಬದಲು ನೀವೇ ಸ್ವಂತವಾಗಿ ಗೇಮ್ಸ್ನ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡಿ. ನಿಮ್ಮ ಕೆಲಸವನ್ನ ಆನ್ಲೈನಲ್ಲಿ ಶೇರ್ ಮಾಡಿ. ನಿಮ್ ಕ್ರಿಯೇಟಿವಿಟಿಗೆ ಬೇರೆಯವರಿಂದ ರೆಸ್ಪಾನ್ಸ್ ಬಂದಾಗ ನಿಮ್ಮ ಪೋಷಕರಿಗೂ ನಿಮ್ಮ ಆಸಕ್ತಿಯಲ್ಲಿರೋ ಗಂಭೀರತೆ ಮತ್ತು ಸಾಮರ್ಥ್ಯದ ಬಗ್ಗೆ ನಂಬಿಕೆ ಬರುತ್ತೆ. ಓಕೆ, ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡಿದೂ ಆಯ್ತು. ಈಗ ನಮ್ಮ ಒಳಗಿನ ಸವಾಲುಗಳ ಕಡೆಗೆ ಗಮನ ಕೊಡೋಣ ಅಲ್ವಾ? ಅಂದ್ರೆ ಕಾನ್ಫಿಡೆನ್ಸ್, ಫೋಕಸ್ ಮತ್ತು ಹೊರಗಿನ ಒತ್ತಡಗಳನ್ನ ನಿಭಾಯಿಸೋದು ಹೇಗೆ ಅಂತ. ಪರೀಕ್ಷೆ ಟೈಮ್ನಲ್ಲಿ ಮನೆಗೆ ಬರೋ ಸಂಬಂಧಿಕರು ಹೇಗಿದೆ ಸ್ಟಡೀಸ್ ಅಂತ ಕೇಳ್ತಾರಲ್ಲ, ಇದು ಕಾಳಜಿಯಿಂದ ಕೇಳಿದ್ರೂ ಕೆಲವೊಮ್ಮೆ ನಿಜಕ್ಕೂ ಕಿರಿಕಿರಿ ಆಗುತ್ತಲ್ವಾ? ಇದನ್ನ ಹ್ಯಾಂಡಲ್ ಮಾಡೋಕೆ ಒಂದು ಸಖತ್ ಐಡಿಯಾ ಇದೆ. ಅವರು ನಿಮ್ಮನ್ನ ಪ್ರಶ್ನೆ ಮಾಡೋಕ್ಕೂ ಮುಂಚೆ ನೀವೇ ಅವರನ್ನ ಪ್ರಶ್ನೆ ಮಾಡ್ಬಿಡಿ. ಅಂಕಲ್, ನೀವು ಚಿಕ್ಕವರಿದ್ದಾಗ ಹೇಗೆ ಓದ್ತಾ ಇದ್ರಿ? ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತಿತ್ತು ಅಂತ ಕೇಳಿ ನೋಡಿ. ಆಗ ಅವರ ಗಮನ ನಿಮ್ಮ ಮೇಲಿಂದ ಅವರ ನೆನಪುಗಳ ಕಡೆಗೆ ಹೊರಳುತ್ತೆ. ಪರಿಸ್ಥಿತಿ ತಾನಾಗಿ ಹಗುರಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿರೋ ದೊಡ್ಡ ಚಾಲೆಂಜ್ ಏನ್ ಗೊತ್ತಾ? ಟೈಮ್ ಟೇಬಲ್ ಹಾಕೋದು ಅಲ್ಲ, ಬದಲಿಗೆ ನಮ್ಮ ಟೈಮ್ ನಿಜವಾಗಿ ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ನಮ್ಗೆ ಗೊತ್ತೇ ಇಲ್ದಿರೋದು. ಅದೇ ಅತಿ ದೊಡ್ಡ ಸಮಸ್ಯೆ. ಇದಕ್ಕೊಂದು ತುಂಬಾನೇ ಸಿಂಪಲ್ ಆದ ಮೆಥಡ್ ಇದೆ, ಡೈರಿ ಬರೆಯೋದು. ರಾತ್ರಿ ಮಲ್ಗೋಕೋ ಮುಂಚೆ ನಾಳೆ ಮಾಡ್ಬೇಕಾದ ಕೆಲ್ಸಗಳನ್ನ ಬರ್ದಿಡಿ. ದಿನದ ಕೊನೆಯಲ್ಲಿ ಆ ಲಿಸ್ಟಿನಲ್ಲಿ ಯಾವ ಕೆಲ್ಸ ಮುಗ್ದಿದೆ, ಯಾವುದು ಉಳಿದಿದೆ ಅಂತ ನೋಡಿ. ಯಾಕೆ ಆ ಕೆಲ್ಸ ಉಳೀತು ಅಂತ ಯೋಚನೆ ಮಾಡಿ. ಈ ಒಂದು ಸರಳ ಅಭ್ಯಾಸದಿಂದ ನಮ್ಮ ಟೈಮ್ ಕದಿಯೋ ವಿಷಯಗಳು ಯಾವುವಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆಗ ಅದನ್ನ ಕಂಟ್ರೋಲ್ ಮಾಡೋದು ಸುಲಭ. ಸರಿ, ಇಲ್ಲಿಯವರೆಗೂ ವೈಯಕ್ತಿಕ ಗುರಿಗಳ ಬಗ್ಗೆ ಮಾತಾಡ್ದ್ವಿ. ಈಗ ನಮ್ಮ ಸಣ್ಣ ಸಣ್ಣ ಗುರಿಗಳನ್ನ ದೇಶದೊಂದು ದೊಡ್ಡ ದೃಷ್ಟಿಯ ಜೊತೆ
ಹೇಗೆ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ. 2047 ಏನಿದು? ಯಾಕೀ ವರ್ಷ ಇಷ್ಟೊಂದು ಇಂಪಾರ್ಟೆಂಟ್? 2042ಕ್ಕೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷ ಆಗುತ್ತೆ. ಯೋಚನೆ ಮಾಡಿ, ಆ ಸಮಯದಲ್ಲಿ ದೇಶವನ್ನ ಲೀಡ್ ಮಾಡೋ ಪೊಸಿಷನ್ನಲ್ಲಿ ಯಾರಿರ್ತಾರೆ? ಅದು ಇವತ್ತಿನ ವಿದ್ಯಾರ್ಥಿಗಳೇ ಅಲ್ವಾ? ಹಾಗಾಗಿ ಆ ಭವಿಷ್ಯವನ್ನ ರೂಪಿಸೋ ಶಕ್ತಿ ಇವತ್ತಿನ ಯುವ ಪೀಳಿಗೆಯ ಕೈಯಲ್ಲೇ ಇದೆ. ಹಾಗಿದ್ರೆ ಒಂದು ಅಭಿವೃದ್ಧಿ ಹೊಂದಿದ ಭಾರತವನ್ನ ಕಟ್ಟೋಕ್ಕೆ ಇವತ್ತಿಂದಲೇ ವಿದ್ಯಾರ್ಥಿಗಳು ಏನ್ ಮಾಡ್ಬೋದು? ಮೊದಲನೇದಾಗಿ ತಮ್ಮ ಮೇಲೆ ತಮ್ಗೆ ನಂಬಿಕೆ ಇಡೋದು. ಯಾಕಂದ್ರೆ ಆತ್ಮವಿಶ್ವಾಸ ಇರೋ ಪೀಳಿಗೆ ಮಾತ್ರ ಒಂದು ಆತ್ಮವಿಶ್ವಾಸ ಇರೋ ದೇಶವನ್ನ ಕಟ್ಟೋಕ್ ಸಾಧ್ಯ. ಎರಡನೇದಾಗಿ ಸ್ವದೇಶಿ ವಸ್ತುಗಳನ್ನ ಬಳಸೋದು. ಮೂರನೇದಾಗಿ ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛವಾಗಿಡೋದು. ಮತ್ತು ಕೊನೆಯದಾಗಿ ಒಬ್ಬ ನಾಗರಿಕರಾಗಿ ತಮ್ಮ ಕರ್ತವ್ಯಗಳನ್ನ ಪಾಲಿಸೋದು. ಇವೆಲ್ಲ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ಇರ್ಬೋದು, ಆದ್ರೆ ಇವು ದೊಡ್ಡ ಬದಲಾವಣೆಗೆ ನಾಂದಿ ಹಾಡ್ತವೆ. ಈ ಒಂದು ವಿಶ್ಲೇಷಣೆಯನ್ನ ಈ ಒಂದು ಅದ್ಭುತ ಪ್ರಶ್ನೆಯೊಂದಿಗೆ ಮುಗ್ಸೋಣ. ನಾಳೆ ಇದ್ರ ಲಾಭವನ್ನ ನೀವೇ ಪಡೆಯೋದಾದ್ರೆ ಇವತ್ತು ಅದಕ್ಕಾಗಿ ಶ್ರಮ ಪಡಬೇಕಾದವರು ನೀವೇ ತಾನೇ. ನೆನ್ಪಿಡಿ, ಮುಂದಿನ ಪೀಳಿಗೆಯ ಕನಸುಗಳು ಕೇವಲ ಅವರ ವೈಯಕ್ತಿಕ ಯಶಸ್ಸಲ್ಲ, ಅದು ನಮ್ಮ ಇಡೀ ರಾಷ್ಟ್ರದ ಭವಿಷ್ಯದ ನಕ್ಷೆ.